ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಚಿನ್ನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹಾಗಾದರೆ ಏಪ್ರಿಲ್ 1ರಿಂದ ಅಂದರೆ ಇಂದಿನಿಂದ ಹೊಸ ನಿಯಮಗಳು ಜಾರಿಯಾಗಿದ್ದು, ಬಂಗಾರದ ಬೆಲೆಯ ಬಗ್ಗೆ ಸೆಬಿ ಇದೀಗ ಸಂಚಲನಾತ್ಮಕ ನಿರ್ಧಾರವನ್ನು ಕೈಗೊಂಡಿದೆ. ಹಾಗಾದರೆ ಆ ನಿರ್ಧಾರ ಏನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೆಯದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಏಪ್ರಿಲ್ 1, 2026ರಿಂದ ಜಾರಿಗೆ ಬರಲಿರುವ ಹೊಸ ನಿಯಮಗಳು ಹೂಡಿಕೆದಾರರಿಗೆ ಹೆಚ್ಚಿನ ಪಾರದರ್ಶಕತೆ ಮತ್ತು ನಿಖರವಾದ ದೇಶೀಯ ಬೆಲೆಗಳನ್ನು ಒದಗಿಸ್ತವೆ ಅಂತ ಹೇಳಬಹುದು. ಈ ಬದಲಾವಣೆಗಳು ಹೂಡಿಕೆಗಳ ಮೇಲೆ ಒಂದಷ್ಟು ಪರಿಣಾಮವನ್ನು ಕೂಡ ಬೀರ್ತವೆ ಅಂತ ಹೇಳಲಾಗ್ತಾ ಇದ್ದು, ಇದೀಗ ಮ್ಯೂಚುವಲ್ ಫಂಡ್ ಕಂಪನಿಗಳು ಮತ್ತು ಚಿನ್ನ ಬೆಳ್ಳಿಯ ಹಿಡುವಳಿಗಳನ್ನು ಲಂಡನ್ ಮಾರುಕಟ್ಟೆಯ ಬೆಲೆಗಳ ಆಧಾರದ ಮೇಲೆ ನಡೆಸುತ್ತಿದ್ದು, ವಿದೇಶಿ ಬೆಲೆಗಳನ್ನು ಸ್ಥಳೀಯ ರೂಪಾಯಿಗಳಾಗಿ ಪರಿವರ್ತಿಸಿದ್ರು. ಅಂತಿಮ ಮೌಲ್ಯವನ್ನು ಲೆಕ್ಕ ಹಾಕಲು ಆಮದು ಸುಂಕ ಮತ್ತು ಸಾರಿಗೆ ವೆಚ್ಚಗಳನ್ನು ಸೇರಿಸಿ ಏಪ್ರಿಲ್ 2026ರಿಂದ ಈ ಹಳೆಯ ವಿಧಾನವನ್ನು ಸ್ಟಾಪ್ ಮಾಡಲಾಗಿದ್ದು, ಏಪ್ರಿಲ್ 1ರಿಂದ ಮ್ಯೂಚುವಲ್ ಫಂಡ್ಗಳು ಭಾರತದಲ್ಲಿ ಮಾನ್ಯತೆ ಪಡೆದ ಸ್ಟಾಕ್ ಎಕ್ಸ್ಚೇಂಜ್ಗಳು ಪ್ರಕಟಿಸಿದ ಸ್ಪಾಟ್ ಬೆಲೆಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಅಂದರೆ MCX-ನಂತಹ ಕಂಪನಿಗಳು ನೀಡುವ ದೈನಂದಿನ ಬೆಲೆಗಳನ್ನು ನಮ್ಮ ದೇಶೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಚಿನ್ನದ ETF-ಗಳ ಮೌಲ್ಯಗಳನ್ನು ಲೆಕ್ಕ ಹಾಕಲು ಇದೀಗ ನಿರ್ಧಾರ ಮಾಡಲಾಗಿದೆ. ಈ ಒಂದು ನಿರ್ಧಾರದ ಪ್ರಮುಖ ಉದ್ದೇಶ ಏನಪ್ಪಾ ಅಂದರೆ ಪಾರದರ್ಶಕತೆಯನ್ನು ಹೆಚ್ಚಿಸೋದು. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆಗಳ ಮೇಲಿನ ಅವಲಂಬನೆಯಿಂದಾಗಿ ದೇಶೀಯ ಬೆಲೆಗಳಲ್ಲಿ ಕೆಲವೊಮ್ಮೆ ವ್ಯತ್ಯಾಸಗಳು ಉಂಟಾಗ್ತಿದ್ವು. ಹೀಗಾಗಿ ಎಲ್ಲ ಮ್ಯೂಚುವಲ್ ಫಂಡ್ ಕಂಪನಿಗಳು ಒಂದೇ ಬೆಲೆಗಳನ್ನು ಅನುಸರಿಸೋದ್ರಿಂದ ಹೂಡಿಕೆದಾರರು ಸಮಾನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ. ಈ ಹೊಸ ನೀತಿಯ ಬೆಲೆ ನಿಗದಿಯಲ್ಲಿನ ಗೊಂದಲವನ್ನು ನಿವಾರಿಸೋದ್ರ ಜೊತೆಗೆ ಏಕರೂಪದ ಸಾಧನವನ್ನು ಕೂಡ ಇದು ತರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳ ಪ್ರಭಾವ ಹೆಚ್ಚಿರುವಾಗ ಈ ರೀತಿಯ ಸಡಿಲಿಕೆಗಳು ಹಂತ ಹಂತವಾಗಿ ಇನ್ನೂ ಕೂಡ ಹೆಚ್ಚಾಗ್ತವೆ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಕೂಡ ಈಗ ಮ್ಯೂಚುವಲ್ ಫಂಡ್ಗಳು ಮಾಡಿದ್ದು, ಭವಿಷ್ಯದಲ್ಲಿ ಈ ವಲಯವು ಹೆಚ್ಚು ಪಾರದರ್ಶಕ ಮತ್ತು ಲಾಭದಾಯಕವಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೂಡಿಕೆ ಮಾಡಬೇಕು ಅಂದ್ಕೊಂಡಿರೋರಿಗೆ ಇದೊಂದು ರೀತಿ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು. ಚಿನ್ನದ ಬೆಲೆಯನ್ನು ನೋಡೋದಾದರೆ 24 ಕ್ಯಾರೆಟ್ ಶುದ್ಧ ಚಿನ್ನದ 10 ಗ್ರಾಂ ಬೆಲೆ 1,61,020 ರೂಪಾಯಿ ಇದ್ದರೆ, ಆಭರಣ ತಯಾರಿಸಲು ಬಳಸುವ 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,47,600 ರೂಪಾಯಿ ಇದೆ. ಇದರ ಮೇಲೆ GST ಕೂಡ ಇರುತ್ತೆ, ಹಾಗೆ ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ಸು ಎಲ್ಲನೂ ಕೂಡ ಆ್ಯಡ್ ಆಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.